ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ದ ಫಸ್ಟ್ ಎಪಿಸೋಲ್ ಟು ದ ಕೊರಿಂಥಿಯನ್ಸ್, ಚಾಪ್ಟರ್ 9, 9ನೇ ಅಧ್ಯಾಯ. 9ನೇ ಅಧ್ಯಾಯದಲ್ಲಿ ಆತ್ಮಗಳನ್ನು ಗೆಲ್ಲುವುದರ 16 ರಹಸ್ಯಗಳು. ವಾವ್! 16 ಸೀಕ್ರೆಟ್ಸ್ ಆಫ್ ಸೋಲ್ ವಿನ್ನಿಂಗ್. ಆತ್ಮಗಳನ್ನು ಗೆಲ್ಲುವ ವ್ಯಕ್ತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ತರುವಾಯ ಯಾರೆಂದರೆ ಭಕ್ತನಾದ ಪೌಲ. ಪೌಲನು ಯಾವ ರೀತಿಯಾಗಿ ಆತ್ಮಗಳನ್ನು ಗೆದ್ದನು ಮತ್ತು ಮಹಾಸೇವೆಯನ್ನು ಮಾಡಿದನು, ಇತರ ಅಪೊಸ್ತಲರಿಗಿಂತಲೂ ಹೆಚ್ಚು ಸೇವೆಯನ್ನು ಮೊದಲನೇ ಕೊರಿಂಥ 15:10 ಪ್ರಕಾರ ಮಾಡಿದನು ಎಂಬುದನ್ನು ಇಲ್ಲಿ ನಾವು ನೋಡಲಿಕ್ಕೆ ಆಸ್ಪದ. ಏನೆಂದರೆ 16 ರಹಸ್ಯಗಳು ಅವನ ಜೀವನದಲ್ಲಿ ಇದ್ದವು. ಅದರ ನಿಮಿತ್ತ ಆತ್ಮಗಳನ್ನು ಗೆದ್ದನು. ನಾವು ಕೂಡ ಈ 16 ರಹಸ್ಯಗಳನ್ನು ನಮ್ಮ ಆತ್ಮಿಕ ಜೀವನಕ್ಕೆ ಅನ್ವಯಿಸಿಕೊಳ್ಳುವುದಾದರೆ ಆತ್ಮಗಳನ್ನು ಕರ್ತನ ಕೃಪೆಯಿಂದ ಗೆಲ್ಲಲು ಸಾಧ್ಯ. ಬನ್ನಿರಿ, ಮೊದಲನೇದಾಗಿ 16 ಸೀಕ್ರೆಟ್ಸ್ ಆಫ್ ಸೋಲ್ ವಿನ್ನಿಂಗ್. ಮೊದಲನೇದಾಗಿ 1 ಕೊರಿಂಥ 9:1 ನಾನು ಸ್ವಾತಂತ್ರ್ಯವುಳ್ಳವನಲ್ಲವೇ? ಆಮ್ ಐ ನಾಟ್ ಫ್ರೀ? ಹಾಗಾದರೆ ಮೊದಲನೇ ಒಂದು ರಹಸ್ಯ ಏನಂದರೆ ಸ್ವಾತಂತ್ರ್ಯವುಳ್ಳವರಾಗಿರುವುದು, ಟು ಬಿ ಫ್ರೀಡ್. ಅಂದರೆ ಅರ್ಥ, ಒಂದು ವೇಳೆ ಯಾವುದೇ ಪಾಪ, ಭಾರ, ಬಂಧನ ಇಲ್ಲವೇ ಯಾವುದೇ ಒಂದು ವ್ಯಕ್ತಿಯನ್ನು ಮೆಚ್ಚಿಸಬೇಕು, ಈ ರೀತಿಯಾಗಿ ಯಾವ ಒಂದು ಅಡ್ಡಿ, ಆತಂಕ, ಬಂಧನವಿಲ್ಲದೆ ಸ್ವಾತಂತ್ರ್ಯವಾಗಿರುವಂಥ ವ್ಯಕ್ತಿ ಆತ್ಮವನ್ನು ಗೆಲ್ಲುವ ವ್ಯಕ್ತಿ. ಎರಡನೇದಾಗಿ ನಾನು ಅಪೊಸ್ತಲನಲ್ಲವೇ? ಆತ್ಮಗಳನ್ನು ಗೆಲ್ಲುವ ಎರಡನೇ ರಹಸ್ಯ. ಮೊದಲನೇ ರಹಸ್ಯ ಸ್ವಾತಂತ್ರ್ಯವುಳ್ಳವರಾಗಿರುವುದು. ಎರಡನೇ ರಹಸ್ಯ ಕರೆಯನ್ನು ಹೊಂದಿದವರಾಗಿರುವುದು. ನಾನು ಅಪೊಸ್ತಲನಲ್ಲವೇ ಅಂದರೆ ದೇವರು ನನ್ನನ್ನು ಅಪೊಸ್ತಲನಾಗಿ ಮಾಡಲಿಲ್ವಾ? ಅಂದರೆ ಕಳುಹಿಸಲ್ಪಟ್ಟವನಾಗಿ ಮಾಡಲಿಲ್ವಾ? ಆ ಒಂದು ಕರೆ, ಕಳುಹಿಸುವಿಕೆ ಆತ್ಮಗಳನ್ನು ಗೆಲ್ಲುವಂಥ ಒಂದು ಮಹಾ ರಹಸ್ಯ. ಮೂರನೇದಾಗಿ ನಾನು ನಮ್ಮ ಕರ್ತನಾದ ಯೇಸುವನ್ನು ಕಂಡವನಲ್ಲವೇ? ವಾವ್! He had a revelation of Christ. ಕ್ರಿಸ್ತನ ಒಂದು ಪ್ರಕಟಣೆ ಅವನಿಗಿತ್ತು. ನಾವು ಕ್ರಿಸ್ತನಿಗಾಗಿ ಆತ್ಮಗಳನ್ನು ಗೆಲ್ಲುವುದಾದರೆ ಕ್ರಿಸ್ತನ ಪ್ರಕಟಣೆಯನ್ನು ಹೊಂದಿದವರಾಗಿರಬೇಕು. In order to win the souls for Christ, we must have a revelation of Christ himself. ಆದ ಕಾರಣ ಇವೆಲ್ಲವನ್ನು 1 ಕೊರಿಂಥ 9:1 ಪೌಲನು ಹೇಳುವಂಥದ್ದನ್ನು ನಾವು ಗಮನಿಸಬಹುದು. ನಾನು ಯೇಸುವನ್ನು ಕಂಡವನಲ್ಲವೇ? ದರ್ಶನ ಹೊರಲಿಲ್ವಾ? ಪ್ರಕಟಣೆ ನನಗೆ ಸಿಗಲಿಲ್ವಾ ಅಂತ ಹೇಳ್ತಾನೆ. ಅದು ಆತ್ಮವನ್ನು ಗೆಲ್ಲುವುದಕ್ಕೆ ಒಂದು ಪ್ರೇರಣೆ, ಸಾಧನೆ, ಬಲ, ನಮಗೆ ಮೋಟಿವೇಶನ್, ಪ್ರಚೋದನೆಯನ್ನು ಕೊಡುವಂಥದ್ದು ಆಗಿದೆ. 4ನೇದಾಗಿ ನಾನು ಕರ್ತನಲ್ಲಿ ಮಾಡಿದ ಕೆಲಸ, ನಾನು ಕರ್ತನಲ್ಲಿ ಮಾಡಿದ ಕೆಲಸದ ಪ್ರಯಾಸವು ಅಥವಾ ಫಲವು ನೀವಲ್ಲವೇ? ಹಾಗಾದರೆ ಮಾಡುವಂಥ ಸೇವೆ ಎಂಥ ಸೇವೆ ಅಂದರೆ ಕರ್ತನಲ್ಲಿ ಮಾಡುವಂಥ ಸೇವೆ. ದ 4th ಸೀಕ್ರೆಟ್ ಆಫ್ ಸೋಲ್ ವಿನ್ನಿಂಗ್, ಆತ್ಮಗಳನ್ನು ಗೆಲ್ಲುವಂಥ 4ನೇ ರಹಸ್ಯ ಏನಂತ ಹೇಳಿದರೆ, ನಾವು ಕರ್ತನಲ್ಲಿ
ಮಾಡುವ ಕೆಲಸ. ಕರ್ತನಲ್ಲಿ ಸೇವೆ ಮಾಡಬೇಕು. ಕರ್ತನಿಗಾಗಿ ಸೇವೆ ಮಾಡೋದು ಒಂದು, ಕರ್ತನಲ್ಲಿ ಕೂಡ ಸೇವೆ ಮಾಡೋದು ಬೇರೆ. ಆ ದಿನದಲ್ಲಿ ಎಷ್ಟೋ ಜನರು, ಸ್ವಾಮಿ ನಿನ್ನ ಹೆಸರಿನಲ್ಲಿ ಇಂತಿಂಥದ್ದನ್ನು ನಾವು ಮಾಡಲಿಲ್ಲವೇ, ಏನದು? ಕರ್ತನಿಗಾಗಿ ಸೇವೆ ಮಾಡಿದರು ಒಂದು ರೀತಿಯಿಂದ, ಅಥವಾ ಕರ್ತನ ಸೇವೆಯನ್ನು ಮಾಡಿದರು. ಆದರೆ ಕರ್ತನಲ್ಲಿ ಇದ್ದುಕೊಂಡವರಾಗಿ ಮಾಡಲಿಲ್ಲ, ಅವರು ಅಧರ್ಮದಲ್ಲಿ ಇದ್ದುಕೊಂಡವರಾಗಿ ಸೇವೆಯನ್ನು ಮಾಡಿದ್ರಂತ ಹೇಳ್ಬಿಟ್ಟು ಮತ್ತಾಯ 7, 21, 22, 23 ವಚನದಲ್ಲಿ ನಾವು ಅದನ್ನು ಓದಿಕೊಳ್ತೇವೆ. ಹಾಗಾದರೆ ನಾವು ಕರ್ತನಲ್ಲಿ ಮಾಡುವ ಸೇವೆ, ಹೌದು, ಮಾಂಸದಲ್ಲಿ ಮಾಡುವ ಸೇವೆ ಇದೆ ಕರ್ತನ ಸೇವೆ, ಅಥವಾ ಬುದ್ಧಿಯಲ್ಲಿ ಕೇವಲ ಬುದ್ಧಿಯನ್ನು ಆತ್ಕೊಂಡು ಮಾಡುವಂಥ ಸೇವೆ ಇದೆ, ಅಥವಾ ಇತರರನ್ನು ಮೆಚ್ಚಿಸುವುದಕ್ಕಾಗಿ ಮಾಡುವ ಸೇವೆ ಇದೆ. ಆದರೆ ಇಲ್ಲಿ ಪೌಲನು ಹೇಳುವಂಥದ್ದು, ನಾನು ಕರ್ತನಲ್ಲಿ 1 ಕೊರಿಂಥ 9:1 ಮಾಡಿದ ಕೆಲಸದ ಫಲವು ನೀವಲ್ಲವೇ ಅಂತ ಹೇಳುವಾಗ, ಕರ್ತನಲ್ಲಿ ಮಾಡುವ ಸೇವೆ ಆತ್ಮಗಳನ್ನು ಗೆಲ್ಲುವ 4ನೇ ರಹಸ್ಯವಾಗಿರ್ತದೆ. 5ನೇದಾಗಿ, ಅಂದ ಹಾಗೆ ನಾವು ಏನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆತ್ಮಗಳನ್ನು ಗೆಲ್ಲುವ 16 ರಹಸ್ಯಗಳು, 16 ಸೀಕ್ರೆಟ್ಸ್ ಆಫ್ ಸೋಲ್ ವಿನ್ನಿಂಗ್. ಆದ ಕಾರಣ ಅದರಲ್ಲಿ ನಾವು 5ನೇದನ್ನು ಈಗ ನಾವು ನೋಡ್ಕೊಳ್ತಿದ್ದೇವೆ. ಅದೇನಂತ ಹೇಳಿದರೆ 2ನೇ ವಚನ, 1 ಕೊರಿಂಥ 9:2, ಇತರರಿಗೆ ನಾನು ಅಪೊಸ್ತಲನಲ್ಲದಿದ್ದರೂ ನಿಮಗೆ ನಾನು ಅಪೊಸ್ತಲನಾಗಿದ್ದೇನೆ. ಆ ರೀತಿಯಾಗಿ ಹೇಳಿಬಿಟ್ಟು, ನನ್ನ ಅಪೊಸ್ತಲ ಸೇವೆಯ ಮುದ್ರೆಯೂ ಕರ್ತನಲ್ಲಿ ನೀವೇ ಆಗಿದ್ದೀರಲ್ಲವೇ. ಯು ಆರ್ ದ ಸೀಲ್ ಆಫ್ ಮೈ ಮಿನಿಸ್ಟ್ರಿ. ವಾ, ಇದೇನಂತ ನನಗೆ ಅರ್ಥ ಆಗ್ತಾ ಇಲ್ಲ, ಆದರೆ ನಾನು ಇದನ್ನು ಒಂದು ಚೂರು ಅರ್ಥ ಮಾಡಿಕೊಂಡಿದ್ದೇನೆ. ಅದೇನಂತ ಹೇಳಿದ್ರೆ, ಒಂದು ಸೇವೆಯನ್ನು ಮಾಡುವಾಗ ಅದು ಒಂದು ಮುದ್ರೆಯಾಗಿ, ಯಾವ ರೀತಿಯಾಗಿ ಗೌರ್ಮೆಂಟ್ ಸರ್ಕಾರದ ಒಂದು ಏನಾದರೂ ಡಾಕ್ಯುಮೆಂಟು, ಒಂದು ಪತ್ರ ಇರ್ಬೋದು, ಅಪೀಲ್ ಇರ್ಬೋದು, ಅದು ಒಂದು ಅಪ್ಲಿಕೇಶನ್ ಇರ್ಬೋದು, ಅದು ಒಂದು ದಾಖಲಿಸಿದಂಥ ಒಂದು ಪತ್ರ, ಕ್ರಯಪತ್ರ ಏನಾದರೂ ಇರ್ಬೋದು, ಅದರಲ್ಲಿ ಒಂದು ಸೀಲ್ ಹಾಕ್ತಾರೆ, ಒಂದು ಸಹಿ ಹಾಕ್ತಾರೆ. ಆ ರೀತಿಯಾಗಿ ಕೂಡ ಇಲ್ಲಿ ನಾವು ನೋಡುವಾಗ ನಾವು ಕರ್ತನಲ್ಲಿ ಸೇವೆಯ ಮುದ್ರೆ. ವಾವ್! ಅಂದರೆ ಪೌಲನು ದೇವ್ರ ಸೇವೆ ಮಾಡ್ತಾ ಇದ್ದನು ಎಂಬುದಕ್ಕೆ ದೇವರು, ಹೌದು ನೀವೇ ದೇವರ ಮುದ್ರೆ, ಕರ್ತನಲ್ಲಿ ಮುದ್ರೆ, ಸೇವೆಯ ಮುದ್ರೆ ಅಂತ ಹೇಳ್ಬಿಟ್ಟು ದೇವರು ಮೆಚ್ಚುಗೆಯನ್ನು, ಅನುಮೋದವನ್ನು ವ್ಯಕ್ತಪಡಿಸುವಂಥದ್ದೇ ಈ ಸೇವೆಯ ಮುದ್ರೆ. ಹಾಗಾದರೆ ಆತ್ಮಗಳನ್ನು ಗೆಲ್ಲುವುದಕ್ಕೆ 5ನೇ ರಹಸ್ಯ, 5th ಸೀಕ್ರೆಟ್ ಆಫ್ ಸೋಲ್ ವಿನ್ನಿಂಗ್ ಏನಂತ ಹೇಳಿದ್ರೆ, ಸೇವೆಯ ಮುದ್ರೆ. ಸೇವೆಯ ಮುದ್ರೆ, ದ ಸೀಲ್ ಆಫ್ ಮಿನಿಸ್ಟ್ರಿ. ಅದನ್ನು ದೇವರು ಕೊಡಬೇಕು. ಜನರು ಕೊಡ್ಬೋದು, ಒಳ್ಳೆಯದು, ಆದರೆ ದೇವರು ಕೊಡುವುದು ಉತ್ತಮವಾದದ್ದು. ಇದನ್ನು ಯೋಚನೆ ಮಾಡುವಾಗ ನನಗೆ ಆಶ್ಚರ್ಯ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ, ಈ ಕೊರಿಂಥದವರು ಎಂಥವರಂತ ನೋಡುವಾಗ ಅವರು ಅಂಥ ಒಂದು ಭಕ್ತಿವಂತರಲ್ಲ. ಆದರೂ ಕೂಡ ಕ್ರಿಸ್ತನಲ್ಲಿ ಎಳೆಗೂಸುಗಳು ಇನ್ನೂ ತುಂಬ ಸಮಸ್ಯೆಗಳಿದ್ದವು, ಅವರಲ್ಲಿ ಸವಾಲುಗಳಿದ್ದವು, ಬಲಹೀನತೆಗಳಿದ್ದವು. ಯಾಕೆ? ಪಾಪಗಳು ಕೂಡ ಇದ್ದವು, ಸೋಲಿದ್ದವು. ಹಾಗಿದ್ದರೂ ಕೂಡ ದೇವರು ಅವರನ್ನು ಪೌಲನ ಸೇವೆಯ ಮುದ್ರೆಯಾಗಿ ಮಾಡಿದ್ದು ಆಶ್ಚರ್ಯ ಅಲ್ಲವಾ? ಅದು ನನಗೆ ಉತ್ತೇಜನ ಕೂಡ. ಯಾಕಂದರೆ ನಾನು ಮಾಡ್ತಾ ಇರುವಂಥ
ಸೇವೆಯ ಮುದ್ರೆ ಕೆಲವರು ಇದ್ದಾರೆ, ಒಂದು 20, 30, 40 ಜನರು ಸುಮಾರು. ಅವರು ಒಬ್ಬೊಬ್ಬರಿಗೂ ಒಂದೊಂದು ಸಮಸ್ಯೆ, ವಿಚಿತ್ರ ಸಮಸ್ಯೆಗಳು. ಆದರೂ ಕೂಡ ಅವರು ಕರ್ತನಲ್ಲಿ ಸೇವೆಯ ಮುದ್ರೆ. 6ನೇದಾಗಿ ಆತ್ಮಗಳನ್ನು ಗೆಲ್ಲುವ 16 ರಹಸ್ಯಗಳು. 6ನೇ ರಹಸ್ಯಕ್ಕೆ ಬಂದಿದ್ದೇವೆ. ಅದೇನಂತ ಹೇಳಿದರೆ, ಉಪಜೀವನಕ್ಕಾಗಿ ಕೆಲಸ ಮಾಡಿಕೊಂಡು ಸೇವೆ ಮಾಡೋದು. ಅಂದರೆ ಸೆಲ್ಫ್ ಸಪೋರ್ಟಿವ್ ಮಿನಿಸ್ಟ್ರಿ. ತಮ್ಮಷ್ಟಕ್ಕೆ ತಾವೇ ಬೇರೆಯವರ ಮೇಲೆ ಆತ್ಕೊಳ್ಳದೆ ಒಂದು ಬೆಂಬಲವಾಗಿ, ಆಧಾರವಾಗಿ, ಅದು ಒಂದು ಚಿಕ್ಕ ಕೆಲಸ ಇರ್ಬೋದು, ಉಪಜೀವನಕ್ಕಾಗಿ ಕೆಲಸ ಮಾಡುವಂಥದ್ದು ಪೌಲ ಮತ್ತು ಬಾರ್ನಬರು ಆ ರೀತಿಯಾಗಿ ಮಾಡಿದರು. ಪೌಲನು ಗುಡಾರ ಕೆಲಸ ಮಾಡ್ತಾ ಸೇವೆ ಮಾಡಿ ಬೇರೆಯವರಿಗೂ ಕೂಡ ಸಪೋರ್ಟ್ ಮಾಡಿದ್ದರ ಬಗ್ಗೆ ಅಪೊಸ್ತಲಕೃತ್ಯ 20ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನನ್ನ ಆತ್ಮಿಕ ನಾಯಕರು ಕೂಡ ಒಂದು ದಿವಸ ಅವರು ಅನೌನ್ಸ್ ಮಾಡಿದ್ರು. ಅದೇನೆಂದರೆ, ನಾನು ಸಿಂಗಪೂರಿಗೆ ಹೋಗ್ತಿದ್ದೇನೆ, ನನ್ನ 2 ವೀಲರ್ ದ್ವಿಚಕ್ರ ವಾಹನವನ್ನು ನಾನು ಮಾರಾಟ ಮಾಡಿದ್ದೇನೆ, ಸೇವೆ ಅಂದರೆ ಸೇವೆ ಖರ್ಚಿಗಾಗಿ ಅಂತ ಹೇಳ್ಬಿಟ್ಟು. ಆ ರೀತಿಯಾಗಿ ತನ್ನ ಸ್ವಂತ ಖರ್ಚಿನಿಂದ ಒಂದು ಉದಾಹರಣೆಯಾಗಿ ನಿಂತ ವ್ಯಕ್ತಿಯಾಗಿ ಅದು ಇನ್ನೂ ನನಗೆ ನೆನಪಿಗೆ ಇದೆ. ಆ ರೀತಿಯಾಗಿ ಏನೋ ಒಂದು ಆರ್ಥಿಕ ಕುಟುಂಬ ಆದಷ್ಟು ಮಟ್ಟಿಗೆ ಯಾರ ಮೇಲೇನೂ ಆತ್ಕೊಳ್ಳದೆ ಮಾಡುವಂಥ ಒಂದು ಸೇವೆ ಪೌಲನ ಸೇವೆ ಆಗಿತ್ತು. ಅದರ ನಿಮಿತ್ತವಾಗಿ ಆತ್ಮಗಳನ್ನು ಗೆಲ್ಲುವುದಕ್ಕೆ ಅವನಿಗೆ ಅದೊಂದು ರಹಸ್ಯವಾಗಿ ಉಳಿಯಿತು. ದೇವರು ಅದನ್ನು ಕೂಡ ನೋಡಿಬಿಟ್ಟು, ಹೌದು, ನಿಶ್ಚಯವಾಗಿ ಇವನ ಸೇವೆಯನ್ನು ನಾನು ಮುದ್ರೆ ಅಥವಾ ಅನುಮೋದ ನೀಡ್ತೇನೆ ಅಂತ ಹೇಳ್ಬಿಟ್ಟು ದೇವರು ಆತ್ಮಗಳನ್ನು ಅವನಿಗೆ ಕೊಟ್ಟದ್ದು ಆಶ್ಚರ್ಯ. ನನಗೂ ನಮಗೂ ಅಂಥ ಆತ್ಮಗಳನ್ನು ದೇವರು ಕೊಡಲಿ, ಅಂಥ ಮನಸ್ಸನ್ನು, ಅಂಥ ಹಿನ್ನೆಲೆಯನ್ನು, ಅಂಥ ಆತ್ಮವನ್ನು ಕೊಡಲಿ. 16 ರಹಸ್ಯಗಳು ಆತ್ಮಗಳನ್ನು ಗೆಲ್ಲುವುದಕ್ಕೆ. ಅದರಲ್ಲಿ ನಾವು 6 ನೋಡಿದ್ದೇವೆ, ಇನ್ನು 10 ಬೇಗ ನೋಡಿಕೊಳ್ಳೋಣ. 7ನೇದಾಗಿ ನಾವು ನೋಡುವಾಗ ನೋ ದ ವರ್ಡ್, ವಾಕ್ಯ ತಿಳ್ಕೊಳ್ಳಿ. ಹೌದು, ಆತ್ಮಗಳನ್ನು ಗೆಲ್ಲಬೇಕಾದರೆ ವಾಕ್ಯ ಗೊತ್ತಾಗಬೇಕು. ಈಗ ನೋಡ್ರಿ, 7ನೇ ವಚನದಿಂದ ನಾವು ನೋಡುವಾಗ 11 ವಚನದವರೆಗೆ ನಾವು ನೋಡುವಾಗ ವಾಕ್ಯ, ಸೈನಿಕ ಸೇವೆ, ಅನಂತರ ದ್ರಾಕ್ಷಿ ತೋಟ, ಅನಂತರ ಧರ್ಮಶಾಸ್ತ್ರ, 9ನೇ ವಚನ ಕಣ ತುಳಿಯುವ ಎತ್ತಿನ ಬಾಯನ್ನು ಕಟ್ಟಬಾರದು. ಈ ರೀತಿಯಾಗಿ ಎಲ್ಲ ವಾಕ್ಯಗಳ ಬಗ್ಗೆ ಕೊಡ್ತಾ ಇರುವಂಥದ್ದನ್ನು ನಾವು ನೋಡುವಾಗ, ನಾವು ಆತ್ಮಗಳನ್ನು ಗೆಲ್ಲುವಾಗ ವಾಕ್ಯ ನಮಗೆ ಗೊತ್ತಿರಬೇಕು ಅನ್ನುವಂಥ 7ನೇ ರಹಸ್ಯ. 8ನೇದಾಗಿ ಎಲ್ಲವನ್ನು ಸಹಿಸಿಕೊಳ್ಳುವಂಥದ್ದು. ಹೌದು, 12ನೇ ವಚನದಲ್ಲಿ ಪೌಲನು ಕ್ರಿಸ್ತನ ಸುವಾರ್ತೆಗೆ ಅಡ್ಡಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲವನ್ನು ಸಹಿಸಿಕೊಂಡೆವು ಎಂಬುದಾಗಿ ಪೌಲನು ಹೇಳ್ತಾನೆ. ಅದು 8ನೇ ರಹಸ್ಯವಾಗಿದೆ. ಇನ್ನೂ 8 ರಹಸ್ಯಗಳಿದೆ, ಬೇಗ ನಾವು ನೋಡಲಿಕ್ಕೆ ಉಂಟು. 9ನೇ ರಹಸ್ಯ ಏನಂತ ಹೇಳಿದರೆ, ಹಕ್ಕನ್ನು ಉಪಯೋಗಿಸಿಕೊಳ್ಳದಿರುವುದು. 1 ಕೊರಿಂಥ 9:15 ಹಕ್ಕನ್ನು ಉಪಯೋಗಿಸ್ಕೋಬೋದು. ಇವರು ಹಣ ಕೇಳ್ಬೋದಾಗಿತ್ತು, ಅಥವಾ ಬೇರೆಯವರು ಇವರಿಗೆ ಬೆಂಬಲಿಸುವಂಥ ರೀತಿಯಲ್ಲಿ ನಡ್ಕೊಳ್ಬೋದು. ಆದರೂ ಕೂಡ ಪೌಲನು ಹೇಳ್ತಾನೆ, ನಾನಂತೂ ಇವುಗಳಲ್ಲಿ ಒಂದು ಹಕ್ಕನ್ನು ಉಪಯೋಗಿಸಿಕೊಂಡಿಲ್ಲ. ವಾಟ್ ಎ ಮ್ಯಾನ್! ಎಂಥ ಮನುಷ್ಯ, ಎಂಥ ಭಕ್ತ! ಆ ರೀತಿಯಾಗಿ ನಾನಿಲ್ಲ.
ನಾವಿಲ್ಲ. ಆದರೆ ನಾವು ಅವನ ಹಾಗಿರಬೇಕು ಎಂಬುದಾಗಿ ದೇವರ ಒಂದು ಬಯಕೆ. ಯಾಕಂದರೆ ಪೌಲನೇ ನಾನು ಕ್ರಿಸ್ತನನ್ನು ಅನುಸರಿಸಿದಂತೆ ನೀವು ನನ್ನನ್ನು ಅನುಸರಿಸಿರಿ ಎಂಬುದಾಗಿ ಹೇಳುವಾಗ ಹಕ್ಕನ್ನು ಉಪಯೋಗಿಸದೇ ಇರುವಂಥದ್ದು 9ನೇ ರಹಸ್ಯ. 10ನೇ ರಹಸ್ಯ ಏನಂತ ಹೇಳಿದ್ರೆ 18ನೇ ವಚನದಲ್ಲಿ, ಹಾಗಾದರೆ ನನಗೆ ದೊರೆಯುವ ಬಹುಮಾನವೇನು? ಈ ರೀತಿಯಾಗಿ ಯಾವ ಹಕ್ಕನ್ನು ಉಪಯೋಗಿಸದೇ ಇರುವಾಗ, ಸವಲತ್ತುಗಳನ್ನು ಉಪಯೋಗಿಸದೇ ಇರುವಾಗ ಇವನಿಗೆ ಹೇಗೆ ಬರ್ತದೆ, ಏನು ಬೆನಿಫಿಟ್ಟು, ಏನು ಬಹುಮಾನ ಅಂತ ಹೇಳುವಾಗ, ನಾನು ಸುವಾರ್ತೆಯನ್ನು ಸಾರುವಾಗ 1 ಕೊರಿಂಥ 9:18 ಅದನ್ನು ಉಚಿತವಾಗಿ ಸಾರುತ್ತೇನೆ. ವಾವ್, ಐ ಪ್ರೀಚ್ ದ ಗಾಸ್ಪಲ್ ಫ್ರೀಲಿ. ಆಶ್ಚರ್ಯ ಅಲ್ವಾ? ಹೌದು, ಯಾವ ಅಧಿಕಾರವನ್ನು ಉಪಯೋಗಿಸುವುದಿಲ್ಲ ಅಂತ ಹೇಳ್ಬಿಟ್ಟು. ಹೌದು, ಸುವಾರ್ತೆ ಉಚಿತ. ಆದರೆ ಸುವಾರ್ತೆ ಕೂಟವನ್ನು ಕ್ರಮಪಡಿಸಲಿಕ್ಕೆ ಹಣ ಬೇಕು, ಅದು ಉಚಿತ ಅಲ್ಲ ಅಂತ ಹೇಳ್ತಾರೆ, ನಾನು ಕೇಳಿದ್ದೀನಿ. ಆದರೆ ಬೆಸ್ಟ್ ಪ್ರೀಚರ್ ಯಾರು, ದೊಡ್ಡ ಪ್ರೀಚರ್ ಯಾರು? ಪೌಲನು ಆ ರೀತಿಯಾಗಿ ಮಾಡಿಕೊಳ್ಬಹುದಾಗಿತ್ತಲ್ಲ. ನಾನು ಸುವಾರ್ತೆ ಅಂತೂ ಉಚಿತ, ಆದರೆ ನೀವು ಖರ್ಚು ಮಾಡಬೇಕು ಎಂಬುದಾಗಿ ಇಲ್ಲ. ಆ ರೀತಿಯಾಗಿ ಅವನು ಮಾಡಿಕೊಳ್ಳದೆ ಮಾದರಿಯಾಗಿರುವಂಥದ್ದು ಆಶ್ಚರ್ಯ. ಬೇಕಾದರೆ ಮಾಡಬಹುದಾಗಿತ್ತು, ಆದರೆ ಆತನು ಆ ಹಕ್ಕನ್ನು ಉಪಯೋಗಿಸಿಕೊಂಡಿಲ್ಲ. 11ನೇದಾಗಿ ಉದ್ದೇಶವೊಂದು ಇಟ್ಕೊಂಡು ಸೇವೆಯನ್ನು ಮಾಡ್ತಾ ಇದ್ದ. 19ನೇ ವಚನದ ಆತನ ಉದ್ದೇಶ ಅಂದರೆ ಹೆಚ್ಚು ಜನರನ್ನು ಸಂಪಾದಿಸಿಕೊಳ್ಳಬೇಕು ಎಂಬಂಥ ಉದ್ದೇಶದಿಂದ ನನ್ನನ್ನು ಎಲ್ಲರಿಗೂ ಗುಲಾಮನನ್ನಾಗಿ ಮಾಡಿಕೊಂಡಿದ್ದೇನೆ. ವಾವ್, ವಾಟ್ ಎ ಮ್ಯಾನ್! 1 ಕೊರಿಂಥ 9:19 ಅಂದರೆ ಆತ್ಮಗಳನ್ನು ಗೆಲ್ಲುವ ಉದ್ದೇಶದಿಂದ ತನ್ನನ್ನು ಗುಲಾಮನನ್ನಾಗಿ ಮಾಡಿಕೊಂಡು. 12ನೇದಾಗಿ ಇದಕ್ಕೆ ಸಂಬಂಧಪಟ್ಟದ್ದೇ ಅದೇನಂತ ಹೇಳಿದರೆ, ಎಲ್ಲರನ್ನು ಎಲ್ಲ ರೀತಿಯಲ್ಲಿ ರಕ್ಷಿಸಬೇಕೆಂತ ಹೇಳಿಬಿಟ್ಟು ಎಲ್ಲರಿಗೂ ಎಲ್ಲವೂ ಆದೇನು. ವಾವ್! 1 ಕೊರಿಂಥ 9:22ನೇ ವಚನದಲ್ಲಿ ಆ ಮಾತನ್ನು ಹೇಳೋದ್ರಿಂದ ನಾವು ಕಲಿಯುವಂಥ ಇನ್ನೊಂದು ಏನಂತ ಹೇಳಿದರೆ, ಅಡ್ಯಾಪ್ಟ್ ಟು ವಿನ್. ಆದರೆ ಆತ್ಮಗಳನ್ನು ಗೆಲ್ಲುವುದಕ್ಕೆ ನಮ್ಮನ್ನು ನಾವು ಹೊಂದಿ ಹೋಗಬೇಕು. 13ನೇದಾಗಿ ಎಲ್ಲವನ್ನು ಯಾವುದಕ್ಕಾಗಿ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ನೋಡುವಾಗ 1 ಕೊರಿಂಥ 9:23ರಲ್ಲಿ ಎಲ್ಲವನ್ನು ನಾನು ಸುವಾರ್ತೆಗಾಗಿ ಮಾಡ್ತಾ ಇದ್ದೇನೆ, ದೇವ್ರಿಗಾಗಿ, ದೇವ್ರ ವಾಕ್ಯಕ್ಕಾಗಿ, ಸುವಾರ್ತೆಗಾಗಿ ಅಂತ ಹೇಳ್ತಾನೆ. ಅದು 13ನೇ ರಹಸ್ಯ. 14ನೇ ರಹಸ್ಯ ಏನಂತ ಹೇಳಿದರೆ 24ನೇ ವಚನದಲ್ಲಿ ಅವನು ಓಡ್ತಾ ಇದ್ದಾನೆ, ನೀವು ಓಡಿರಿ ಅಂತ ಹೇಳ್ತಾನೆ. ಅಂದರೆ ಒಂದು ಮಾದರಿಯಾಗಿ ಇದ್ದು ಮಾಡುವ ಸೇವೆ. ನೀವು ಓಡ್ರಿ, ನಾನು ನಿಂತಿರ್ತೀನಿ ಅಂತ ಹೇಳಿಲ್ಲ. ನೀವು ಮಾಡಿರಿ, ನಾನು ನೋಡ್ತಿರ್ತೀನಿ ಅಂತ ಹೇಳಿಲ್ಲ. ತಾನೂ ಕೂಡ ಓಡ್ತಾನೆ, ನಾನು ಓಡ್ತಿದ್ದೇನೆ ಅಂತ ಹೇಳ್ತಾನೆ. ನೀವು ಓಡ್ರಿ ಎಂಬುದಾಗಿ. ಹಾಗಾದರೆ ಮಾದರಿಯ ಆಹ್ವಾನ, ಮಾದರಿಯಿಂದ ಆಹ್ವಾನ, ಇನ್ವೈಟಿಂಗ್ ಬೈ ಎಕ್ಸಾಂಪಲ್. 15ನೇ ಒಂದು ಆಶೀರ್ವಾದ ಏನಂತ ಹೇಳಿದ್ರೆ, ಎಂದೆಂದಿಗೂ ಉಳಿಯುವ ಕಿರೀಟ ಅಂತ ಹೇಳುವಾಗ 25ನೇ ವಚನ, ನಿತ್ಯತ್ವವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡುವಂಥ ರಹಸ್ಯ. ಕೊನೆ ರಹಸ್ಯ, ನನ್ನನ್ನು ಜಜ್ಜಿ ನನ್ನ ಮೈಯನ್ನು, ದೇಹವನ್ನು ಸ್ವಾಧೀನಪಡಿಸಿಕೊಳ್ತೇನೆ. 27ನೇ ವಚನ, ಡಿಸಿಪ್ಲಿನ್, ಶಿಸ್ತು ಕೂಡ ಆತ್ಮಗಳನ್ನು ಗೆಲ್ಲುವುದಕ್ಕೆ 16ನೇ ರಹಸ್ಯವಾಗಿದೆ. 1 ಕೊರಿಂಥ 9ನೇ ಅಧ್ಯಾಯದಿಂದ ಆತ್ಮಗಳನ್ನು ಗೆಲ್ಲುವ 16 ರಹಸ್ಯಗಳನ್ನು ನಾವು ನೋಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.